ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟರ್ ಟ್ಯಾಂಕ್ ಹೇಗೆ ಕ್ಲೀನ್ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ನೀವು ನೋಡ್ಬೋದು ನಮ್ಮದು ವಾಟರ್ ಟ್ಯಾಂಕ್ ಈ ರೀತಿ ನಾಳಿದೆ. 2-3 ತಿಂಗಳ ಮುಂಚೆನಷ್ಟೇ ಈ ಒಂದು ವಾಟರ್ ಟ್ಯಾಂಕ್ ನಾವು ಕ್ಲೀನ್ ಮಾಡಿಸ್ತೀವಿ. ಈ ಒಂದು ವಾಟರ್ ಟ್ಯಾಂಕ್ ನಮ್ಮದು ಅವಸ್ಥೆ ನೀವು ನೋಡ್ಬೋದು, ನೋಡ್ತಾರಲ್ಲ ಈ ರೀತಿ ನಾಳಿದೆ ಗೈಸ್. 2 ಅಥವಾ 3 ತಿಂಗಳ ಮುಂಚೆ ಅಷ್ಟೇ ಈ ಒಂದು ವಾಟರ್ ಟ್ಯಾಂಕ್ ನಾವಲ್ಲಿ ಕ್ಲೀನ್ ಮಾಡಿಸಿದ್ದು ಆಯಿತಾ. ನೋಡ್ಬೋದು ಒಂದು ವಾಟರ್ ಟ್ಯಾಂಕ್ನ ಅವಸ್ಥೆ ಹೊರಗಡೆಯಿಂದ ನೋಡುವಾಗ ನಮಗೆ ಈ ರೀತಿ ನಮಗೆ ಕಾಣ್ತಾ ಉಂಟು, ಸ್ವಲ್ಪ ಗಲೀಜಾಗಿ ಕಾಣ್ತಾ ಉಂಟು ಆಯಿತಾ. ತುಂಬ ಬೈದಿದ್ದಾರೆ. ಮತ್ತು ಇದರ ಒಳಗಡೆ ನೀವು ನೋಡ್ಬೋದು, ನೋಡ್ತಿಲ್ಲ ಒಳಗಡೆ ಫುಲ್ಲು ಗಲೀಜಾಗಿದೆ. ಕಳೆ ಕೂಡ ನೀವು ಸೈಡ್ ಫುಲ್ಲು ನಮಗೆ ಕಳೆ ಎಲ್ಲ ಕಾಣ್ತಾ ಉಂಟು ಗೈಸ್. ಓಕೆ, ನೋಡ್ಬೋದು ನೀರು ಕೂಡ ಮಡ್ಡು ಥರ ನಮಗೆ ಬರ್ತಾ ಉಂಟು. ಓಕೆ, ನೋಡ್ಬೋದು ನೀರಿನ ಅಡಿಯಲ್ಲಿ ಹೇಗೆ ಉಂಟು ಅಂತ. ಅದೇ ರೀತಿ ಸೈಡ್ ಫುಲ್ಲು ನೀವು ನೋಡ್ಬೋದು, ಚೆಕ್ ಮಾಡಿ. ಓಕೆ, ನೋಡ್ಬೋದು ಈ ರೀತಿ ನಮಗೆ ಕಾಣ್ತಾ ಉಂಟು ಗೈಸ್. ಯಾಕೆ ಇದನ್ನು ಫುಲ್ಲು ನಾವು ಇವಾಗ ಕ್ಲೀನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀವಿ ಯಾವ ರೀತಿ ಇದನ್ನು ಕ್ಲೀನ್ ಮಾಡೋದಂತೇಳಿ. ಓಕೆ, ನೋಡ್ಬೋದು ಈ ರೀತಿಯಲ್ಲಿ ಉಂಟು ಗೈಸ್. ಓಕೆ, ಮತ್ತು ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಪಂಪ್ ಇದೆ ಗೈಸ್. ಓಕೆ, ನೋಡ್ಬೋದು ಇಲ್ಲಿ ಒಂದು ಪಂಪ್ ನಾವಿಲ್ಲಿ ಇಟ್ಟಿದ್ದೇವೆ. ಪ್ರೆಷರ್ ಪಂಪ್ ಆಯಿತಾ, ಇದು ಪ್ರೆಷರ್ ಪಂಪ್ ಆಗಿರ್ತದೆ. ಇದು ನಾವು ಇದಕ್ಕಿಂತಲೇ ಉಪಯೋಗಿಸುವಂಥ ಒಂದು ಪಂಪ್ ಆಗಿರ್ತದೆ. ನಿಮ್ಮ ಮನೆಯಲ್ಲಿ ಈ ರೀತಿಯ ಇಲ್ಲಂತಾದರೂ ಕೂಡ ನೀವೇ ಮಾಡ್ಬೋದು, ಜಸ್ಟ್ ನೀರನ್ನು ಸ್ಪ್ರೆಡ್ ಮಾಡಿ ಕೊಡ್ಬೋದು. ಏನೋ ಬಕೆಟಲ್ಲಿ ನೀರಿದ್ದರೆ ಸ್ಪ್ರೆಡ್ ಮಾಡಿ ಕೊಡ್ಬೋದು. ಈಗ ನಾವು ಇದರಲ್ಲಿ ಪ್ರೆಷರ್ ಫಸ್ಟು ಹಿಡಿತೇವೆ ಈ ಒಂದು ಟ್ಯಾಂಕ್ ಒಳಗಡೆ. ಓಕೆನಾ, ಹಾಗಾಗಿ ಇದನ್ನು ಫಸ್ಟ್ ನಾವಿಲ್ಲಿ ಸೆಟಪ್ ಮಾಡಿ ಕೊಡಬೇಕಾಗತ್ತೆ. ಓಕೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಹಾಗೆ ಗೈಸ್, ನೀವಿಲ್ಲಿ ನೋಡ್ಬೋದು ಸಣ್ಣೊಂದು ಮೋಟ್ರ್ ಕೂಡ ನಮ್ಮ ಹತ್ರ ಇಲ್ಲಿ ನೋಡ್ಬೋದು. ಸಣ್ಣೊಂದು ಮೋಟ್ರ್ ಆಗಿರುತ್ತೆ. ಈ ಒಂದು ಮೋಟರ್ನ ಒಂದು ಟ್ಯಾಂಕಿಯ ಒಳಗಡೆ ಹಾಕುವಂಥದ್ದು ಗೈಸ್. ಟ್ಯಾಂಕಿ ಒಳಗಡೆ ಹಾಕಿ ಅಲ್ಲಿಂದ ನೀರು ತೆಗೆದುಬಿಟ್ಟು ನೋಡಿ ಇದಕ್ಕೆ ಹಾಕುವಂಥದ್ದು ಗೈಸ್. ನೋಡ್ಬೋದು ಇಲ್ಲಿ 2 ಬಕೆಟಲ್ಲಿ ನಾವು ಈ ರೀತಿ ಇಟ್ಟಿದ್ದ ಪಾತ್ರೆಗಳನ್ನು ಇದಕ್ಕೆ ನೀರು ತುಂಬಿಸಿ ಇಡಬೇಕಾಗುತ್ತೆ ಫಸ್ಟ್. ಯಾಕಂತ ಹೇಳಿದ್ರೆ ಈ ಒಂದು ಮೋಟರ್ ಏನು ಕಾಣ್ತದೆ, ಈ ಒಂದು ಮೋಟರ್ಗೆ ನಮಗೆ ನೀರು ಬೇಕಾಗುತ್ತೆ ಪ್ರೆಷರ್ ಹಿಡಿಯಲಿಕ್ಕೆ ಆಯಿತಾ. ಅದಕ್ಕೋಸ್ಕರ ಇಲ್ಲಿ ಈ ರೀತಿ ನಾವಿಲ್ಲಿ ಇಟ್ಟಿರುವಂಥದ್ದು. ಅದಕ್ಕೆ ನಾವು ನೀರು ತುಂಬಿಸಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ, ಈ ಒಂದು ನೀರು ತುಂಬಿಸಬೇಕಂದ್ರೆ ಈ ಒಂದು ಮೋಟರ್ ನಮಗೆ ಯೂಸ್ ಆಗ್ತದೆ. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಸೆಟಪ್ ಎಲ್ಲ ಮಾಡೋದು. ನೀವು ನೋಡ್ಬೋದು ನಮಗೆ ಇಲ್ಲಿ ಪೈಪ್ ನಿಮಗೆ ಕಾಣ್ತಾ ಉಂಟು ಗೈಸ್. ಓಕೆ, ಈ ಒಂದು ಪೈಪನ್ನು ನೋಡ್ಬೋದು, ಈ ಒಂದು ಪೈಪನ್ನು ಇದಕ್ಕೆ ನಾವು ಈ ರೀತಿ ಕನೆಕ್ಟ್ ಮಾಡುವಂಥದ್ದು ಗೈಸ್. ಓಕೆ ಓಕೆ ಗೈಸ್, ನೀವು ಇಲ್ಲಿ ನೋಡ್ಬೋದು ಈ ಒಂದು ಪೈಪ್ನ ಒಂದು ತುದಿ ನನ್ನ ಕೈಯಲ್ಲಿ ಉಂಟು. ಈ ಒಂದು ತುದಿಯನ್ನು ಈ ಒಂದು ಬ್ಯಾಕೆಟ್ಗೆ ನೋಡಿ ಈ ರೀತಿಯಲ್ಲಿ ಇಲ್ಲಿ ಸೆಟ್ ಮಾಡ್ಬೋದು. ನೋಡಿ ಈ ರೀತಿ ಹಾಕಿದರೆ ಆಯ್ತಾ. ನಂತರ ಇಲ್ಲಿ ಈ ಒಂದು ಮೋಟ್ರ್ ಏನು ಕಾಣ್ತಾ ಉಂಟು, ಈ ಒಂದು ಮೋಟ್ರನ್ನು ನಾವು ಈ ಒಂದು ನೀರಿನ ಒಳಗಡೆ ಹಾಕುವಂಥದ್ದು ಗೈಸ್. ನೋಡ್ಬೋದು ಈ ರೀತಿಯಲ್ಲಿ ನೋಡ್ತಾ ಅದರಲ್ಲಿ ಈ ರೀತಿಯಲ್ಲಿ ನೀರಿನ ಒಳಗಡೆ ಹಾಕುವಂಥದ್ದು ಗೈಸ್. ಓಕೆ, ನೋಡ್ಬೋದು ಈ ರೀತಿಯಲ್ಲಿ ಹಾಕಿದರೆ ಆಯಿತು. ಓಕೆ, ಸೊ ಈ ರೀತಿಯಲ್ಲಿ ಹಾಕಿದ ನಂತರ ಇಲ್ಲಿ ನೀವು ನೋಡ್ಬೋದು ಈ ಒಂದು ವಯರನ್ನು ಕಾಣ್ತಾ, ಆ ಒಂದು ಮೋಟ್ರ್ನಿಂದ ಬಂದಿರೋಂಥದ್ದು ಒಂದು ವಯರನ್ನು ಕಾಣ್ತಾ ಉಂಟು. ಈ ಒಂದು ವಯರನ್ನು ನಾವು ಪ್ಲಗ್ಗಿಗೆ ಹಾಕುವಂಥದ್ದು ಗೈಸ್. ಓಕೆ, ನೋಡ್ಬೋದು. ಓಕೆ, ಈ ರೀತಿಯಲ್ಲಿ ಹಾಕುವಂಥದ್ದು ಗೈಸ್. ಓಕೆ, ಸೊ ಇದರಲ್ಲಿ ಸ್ವಿಚ್ ಹಾಕಿದ್ದಕ್ಕೆ ನೋಡ್ಬೋದು ಇಲ್ಲಿ ವಾಟರ್ ಬರುತ್ತೆ ಗೈಸ್. ನೋಡ್ಬೋದು. ಓಕೆ, ನೀವು ನೋಡ್ಬೋದು ನೀರು ಬರ್ತಾ ಉಂಟು. ಸೊ ಈ ರೀತಿಯಲ್ಲಿ ಬಕೆಟಲ್ಲಿ ಈ ರೀತಿಯಲ್ಲಿ ನೀರನ್ನು ತುಂಬಿಸಿದರೆ ಆಯ್ತಾ. ಗೈಸ್, ನೀವು ನೋಡ್ಬೋದು ಈಗ ನೀರು ತುಂಬುತ್ತಾ ಬಂತು ಆಯಿತಾ. ನೋಡ್ಬೋದು ಇಲ್ಲಿ ನೀರು ತುಂಬುತ್ತಾ ಬಂತು. ನಂತರ ಈ ಒಂದು ಪಾತ್ರೆ ಕೂಡ ನೀರನ್ನು ನಾವು ತುಂಬಿಸ್ತೇವೆ. ಓಕೆ, ಮತ್ತು ಇದರಲ್ಲಿ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿರುವಂಥದ್ದು ನೋಡಿ, ಈ ರೀತಿ ಟ್ಯಾಂಕ್ ಏನಕ್ಕಂತ ಈ ರೀತಿ ಒಂದು ಟ್ಯಾಂಕ್ ಆಗಿದ್ರು ಕೂಡ ನೀವು ವರ್ಷದಲ್ಲಿ 3 ಸರ್ತಿ ಕ್ಲೀನ್ ಮಾಡಿದರೆ ಒಳ್ಳೆಯದು ಗೈಸ್. ಓಕೆ, ವರ್ಷದಲ್ಲಿ 3 ಸರ್ತಿ ಕ್ಲೀನ್ ಮಾಡಿದರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಬೋರ್ನ ನೀರು ಹಾಕುವ ಕಾರಣ ಅದರಲ್ಲಿ ಮಡ್ಡು ತುಂಬುತ್ತದೆ. ಓಕೆ, ಮಡ್ಡು ತುಂಬಿದ ನಂತರ ಅದರೊಳಗಡೆ ಒಂದು ಕಳೆ ಬೀಳ್ತದೆ ಗೈಸ್. ಓಕೆ, ಒಂದು ಕಳೆ ಬಿದ್ದರೆ ಮತ್ತೆ ಅಷ್ಟು ಬೇಗ ಹೋಗೋದಿಲ್ಲ. ಅದಕ್ಕೋಸ್ಕರ ವರ್ಷದಲ್ಲಿ 3 ಸರ್ತಿ ಕ್ಲೀನ್ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳುವಂಥದ್ದು ಗೈಸ್. ಓಕೆ, ಮತ್ತು ನೀವೇನಾದರೂ ಬಾವಿಯ ನೀರು ಹಾಕ್ತಿದ್ರೆ ವರ್ಷದಲ್ಲಿ 2 ಸರ್ತಿ ಕ್ಲೀನ್ ಮಾಡಿದರೆ ಒಳ್ಳೆಯದು. ಓಕೆ, ಅದರಲ್ಲಿ ಅಷ್ಟೊಂದು ಕಳೆ ಬೀಳಲಿಕ್ಕಿಲ್ಲ. ನೋಡಿ, ಇದು ಬೋರ್ನ ನೀರು ಹಾಕುವ ಕಾರಣ ಅದರಲ್ಲಿ ಕಳೆ ಬೀಳ್ತದೆ ಜಾಸ್ತಿ. ಓಕೆ, ಆ ಕಳೆ ಬಿದ್ದರೆ ಮತ್ತೆ ಒಂದು ಕಳೆ ಹೋಗೋದಿಲ್ಲ, ಸರ್ವತಕ್ಕೂ ಹೋಗೋದಿಲ್ಲ ಗೈಸ್. ಓಕೆ, ಅದಕ್ಕೋಸ್ಕರ ವರ್ಷದಲ್ಲಿ 3 ಸರ್ತಿ ಆದರೂ ಈ ರೀತಿ ಒಂದು ಟ್ಯಾಂಕ್ಸನ್ನು ನೀವು ಇಲ್ಲಿ ಕ್ಲೀನ್ ಮಾಡಿ ಕೊಡಬೇಕಾಗತ್ತೆ. ಓಕೆ, ಈಗ ನೀವು ನೋಡ್ಬೋದು ನೀರು ನಮಗೆ ಇಲ್ಲಿ ತುಂಬಿದೆ. ಇನ್ನೊಂದು ಪಾತ್ರೆಗೆ ನಾವು ಶಿಫ್ಟ್ ಮಾಡೋಣ ಈ ರೀತಿಯಲ್ಲಿ. ಓಕೆ, ಇನ್ನೊಂದು ಪಾತ್ರೆಗೆ ನಾವು ನೀರನ್ನು ತುಂಬಿಸೋಣ ಈ ರೀತಿಯಲ್ಲಿ. ಓಕೆ, ಮತ್ತೆ ಏನು ಅಂತ ಹೇಳಿದ್ರೆ ಇದು ಈಗ ನೋಡ್ಬೋದು ಇದೊಂದು ಬಿಳಿ ಟ್ಯಾಂಕ್ ಆಗಿರುತ್ತೆ. ಮತ್ತು ಕಪ್ಪಾಗಿರೋ ಒಂದು ಟ್ಯಾಂಕ್ ನಿಮಗೆ ಸಿಗುತ್ತೆ. ಆ ಕಪ್ಪಾಗಿರೋ ಟ್ಯಾಂಕಲ್ಲಿ ಏನಾದರೂ ಕಳೆ ಬಿತ್ತಂದರೆ ಅದು ಕಳೆ ಹೋಗೋದಿಲ್ಲ ಗೈಸ್. ಎಷ್ಟೇ ತಿಕ್ಕಿದ್ರೂ ಕೂಡ ಕಳೆ ಹೋಗೋದಿಲ್ಲ. ಓಕೆ, ಅದಕ್ಕೋಸ್ಕರ ನೀವು ವಾಟರ್ ಟ್ಯಾಂಕನ್ನು ತೆಗಿತಿದ್ರೆ ಈ ರೀತಿ ಒಂದು ಬಿಳಿಯಾಗಿರೋ ಒಂದು ವಾಟರ್ ಟ್ಯಾಂಕನ್ನು ತೆಗಿಬೇಕಾಗ್ತದೆ ಆಯಿತಾ. ಮತ್ತು ಕಪ್ಪಾಗಿರೋ ಟ್ಯಾಂಕ್ ತೆಗೆದುಬಿಟ್ರೆ ಮತ್ತು ಅದು ಅಷ್ಟು ಬೇಗ ಅದರಲ್ಲಿ ಕಳೆ ಬಿತ್ತು ಅಂತಾದರೆ ಕ್ಲೀನ್ ಆಗೋದಿಲ್ಲ. ಆಗ ಮತ್ತು ನೀವು ಯೂಸ್ ಮಾಡ್ತಿದ್ರೆ ವರ್ಷದಲ್ಲಿ 3 ಸರ್ತಿ ಅದು ನೀವು ಕ್ಲೀನ್ ಮಾಡ್ತಾ ಇರಬೇಕು. ನೀವೇ ಕ್ಲೀನ್ ಮಾಡ್ತಾಯಿದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಆಯಿತಾ. ಮತ್ತು ಕ್ಲೀನ್ ಮಾಡದಿದ್ದರೆ ಕಳೆ ಬಿದ್ದರೆ ಮತ್ತು ಅದು ಅಷ್ಟು ಬೇಗ ಹೋಗೋದಿಲ್ಲ ಒಂದು ಕಳೆ ಕೂಡ. ಓಕೆ, ಮತ್ತು ನಿಮಗೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಆನ್ಲೈನಲ್ಲಿ ಕೂಡ ನಿಮಗೆ ಕೆಲವೊಂದಷ್ಟು ಪ್ರಾಡಕ್ಟ್ ನಿಮಗೆ ಸಿಗ್ತಾ ಉಂಟು. ಏನು ಅದರಲ್ಲಿ ಒಳಗಿರುವಂಥ ಒಂದು ಮಡ್ಡಾಗಿರ್ಬೋದು ತೆಗೆಯುವಂಥ ಒಂದು ಐಟಮನ್ನು ನಿಮಗೆ ಸಿಗ್ತಾ ಇರುವಂಥ ಆನ್ಲೈನಲ್ಲಿ. ಅದಕ್ಕೂ ಬೇಕಿದ್ರೆ ನೀವು ತೆಗೆದರೂ ಕೂಡ ಇಳಿದು ಕ್ಲೀನ್ ಮಾಡುವಷ್ಟು ಕ್ಲೀನಾಗಿ ನಿಮಗೆ ಸಿಗಲಿಕ್ಕಿಲ್ಲ ಆಯಿತಾ. ನಾವು ಟ್ಯಾಂಕಿ ಒಳಗಡೆ ಇಳಿದ ನಂತರ ನಾವು ಕ್ಲೀನ್ ಮಾಡಿ ಕೊಡುವಂಥದ್ದು ಆಯಿತಾ. ಇಳಿದು ಕ್ಲೀನ್ ಮಾಡುವಷ್ಟು ಕ್ಲೀನಾಗಿ ನಿಮಗೆ ಸಿಗಲಿಕ್ಕಿಲ್ಲ ಆಯಿತಾ ಆನ್ಲೈನಲ್ಲಿ ಇರುವಂಥ ಪ್ರಾಡಕ್ಟ್ಸ್ಗಳು. ಓಕೆ, ಸೊ ಹಾಗಾಗಿ ಅದರಲ್ಲಿರುವಂಥ ಪ್ರಾಡಕ್ಟ್ಸ್ ಏನಿದೆ ಒಳಗಿರುವಂಥ ಮಡ್ಡು ಮಾತ್ರ ತೆಗೆಯುವಂಥದ್ದು, ಆದರೆ ಸೈಡ್ ಫುಲ್ಲಾಗಿ ಕ್ಲೀನಾಗಿ ಬರೋದಿಲ್ಲ. ನಾವು ಇದರಲ್ಲಿ ಇಳಿದ ನಂತರ ಕ್ಲೀನ್ ಮಾಡಿ ಕೊಡುವಂಥದ್ದು ಗೈಸ್. ಓಕೆ, ಸೊ ಹಾಗೆ ಮತ್ತೆ ಏನು ಹೇಳಿದ್ರೆ ಮತ್ತೆ ಕಪ್ಪಾಗಿರುವ ಟ್ಯಾಂಕಿ ಅಷ್ಟೊಂದು ಗಟ್ಟಿ ಇರೋದಿಲ್ಲ ಗೈಸ್. ಓಕೆ, ಕಪ್ಪಾಗಿರುವಂಥ ಟ್ಯಾಂಕಿ ಏನಿದೆ ಅದು ಟ್ಯಾಂಕ್ ಅಷ್ಟೊಂದು ಗಟ್ಟಿಯಾಗಿರೋದಿಲ್ಲ. ಅದು ಜಸ್ಟ್ ಮುಟ್ಟಿದ ತಕ್ಷಣ ಮೃದು ಆಗ್ತದೆ, ಅಲ್ಲಿಗೆ ಇದು ಸಾಫ್ಟ್ ಮೃದು ಆಗಿರ್ತದೆ ಗೈಸ್, ಅಷ್ಟೊಂದು ಗಟ್ಟಿ ಇರೋದಿಲ್ಲ ಆಯಿತಾ.
ಅದು ಸ್ವಲ್ಪ ದಿವಸ ಕಳೆದ ನಂತರ ಏನಾಗ್ತದೆ ಅಂದರೆ ನೋಡಿ ಒಂದು ಟ್ಯಾಂಕಿ ಏನು ಗೊತ್ತಾ, ಇದೀಗ ಗಟ್ಟಿ ಉಂಟು, ಕಪ್ಪಾಗಿರೋ ಟ್ಯಾಂಕಿ ಆಗಿದೆ ಅಂದರೆ ಅದಕ್ಕೆ ಅದರ ಒಂದು ಬಿಸಿಗೆ ತಾಗಿ ಅಲ್ಲಿಗೆ ñಕ್ಕೆ ಆಗಿಬಿಡ್ತದೆ, ಚಟ್ಟ ಆಗ್ತದೆ, ಒಂದು ಟ್ಯಾಂಕ್ ಅಲ್ಲಿಗೆ ಚಟ್ಟ ಆಗ್ತದೆ ಆಯಿತಾ. ಸೊ ಹಾಗಾಗಿ ಬಿಲ್ಲಿಯ ಟ್ಯಾಂಕನ್ನು ಉಪಯೋಗಿಸಿ ಆದಷ್ಟು ಆಯಿತಾ. ಮತ್ತು ಕಪ್ಪಾಗಿರೋ ಟ್ಯಾಂಕಲ್ಲಿ ಮತ್ತು ಅದರ ನೋಡಿ ಈ ರೀತಿ ಒಂದು ಮುಚ್ಚಳನ್ನು ಕಾಣ್ತದೆ ನೋಡಿ, ಈ ರೀತಿಯ ಮುಚ್ಚಳೆಲ್ಲ ಬೇಗ ಒಡೆದು ಹೋಗ್ತದೆ, ಬಿಸಿಲಿಗೆ ಅಷ್ಟು ನಿಲ್ಲುವುದಿಲ್ಲ ಈ ರೀತಿಯ ಮುಚ್ಚಳೆಲ್ಲ ಆಯಿತಾ. ಹಾಗಾಗಿ ಕಪ್ಪಾಗಿರೋ ಟ್ಯಾಂಕನ್ನು ಉಪಯೋಗಿಸಿದರೆ ನೋಡಿಕೊಳ್ಬೇಕಾಗ್ತದೆ ಹಾಗೆ ಆಯಿತಾ. ನೋಡುವ, ಈಗ ನೀವು ನೋಡ್ಬೋದು ಇದರಲ್ಲಿ ನೀರು ಕೂಡ ತುಂಬ್ತಾ ಬಂದಿದೆ, ನೋಡ್ಬೋದು ನೀರು ಕೂಡ ತುಂಬ್ತಾ ಬಂದಿದೆ. ನೋಡುವ, ಇನ್ನು ನಾವು ಪ್ರೆಷರ್ ಇಡಬೇಕಾಗ್ತದೆ ಗೈಸ್. ಓಕೆ ನೋಡ್ಬೋದು ಇಲ್ಲಿ ಈಗ ಗೈಸ್ ನೀವು ಇಲ್ಲಿ ನೋಡ್ಬೋದು, ಈಗ ನಾನು ಪ್ರೆಷರಲ್ಲಿ ಸ್ವಿಚ್ ಆನ್ ಮಾಡ್ತೀನಿ ನೋಡಿ ಗೈಸ್, ನೋಡ್ಬೋದು ಇಲ್ಲಿ. ಓಕೆ, ಇಲ್ಲಿ ಮೋಟ್ರ್ ಆನ್ ಆಗಿದೆ, ಮೋಟ್ರ್ ಆನ್ ಆದಂಥ ಇದಕ್ಕೆ ನಾವು ಪ್ರೆಷರನ್ನು ಹಿಡಿಬೇಕಾಗ್ತದೆ ಗೈಸ್. ಓಕೆ ನೋಡ್ಬೋದು, ಇವಾಗ ನೋಡ್ಬೋದು ಟ್ಯಾಂಕಿಯ ಒಳಗಡೆ ಫಸ್ಟ್ ನಾವು ಕ್ಲೀನ್ ಮಾಡ್ತೇವೆ, ನಂತರ ಲಾಸ್ಟಿಗೆ ಹೊರಗಡೆ ಮಾತ್ರ ನಾವು ಕ್ಲೀನ್ ಮಾಡಿ ಕೊಡುವಂಥದ್ದು ಗೈಸ್. ಓಕೆ, ಫಸ್ಟ್ ಒಳಗಡೆ ನಾವು ಕ್ಲೀನ್ ಮಾಡ್ತೀವಿ. ನೋಡ್ಬೋದು ಇಲ್ಲಿ ಪ್ರೆಷರ್ ಗನ್ ಇಟ್ಕೊಂಡು ಈಗ ಪ್ರೆಷರ್ ಹಿಡಿದೆ, ನೋಡ್ಬೋದು ಯಾವ ರೀತಿ ಕ್ಲೀನ್ ಆಗ್ತದೆ ಅಂತ. ಹಾಗೆ ಗೈಸ್ ನೀವು ನೋಡ್ಬೋದು, ನಾವು ಟ್ಯಾಂಕಿ ಒಳಗಡೆ ಫುಲ್ ಪ್ರೆಷರ್ ಹಿಡಿದಿದ್ದೇವೆ, ಆದಷ್ಟು ಹೋಗಿದೆ ನೋಡಿ, ಆಗುವಷ್ಟು ನಾವು ತೆಗೆದಿದ್ದೇವೆ. ಇನ್ನು ಮೋಟ್ರ್ ಇದೆಯಾ, ಹಾಗೆ ಮೋಟ್ರ್ ರನ್ ಆಗ್ತಾ ಉಂಟು ನೋಡ್ಬೋದು. ಈ ಒಂದು ಮೋಟ್ರಿಂದ ನೋಡ್ಬೋದು ಅದರಲ್ಲಿದ್ದಂತಹ ಮಡ್ಡೆಲ್ಲ ಹೋಗ್ತಾ ಉಂಟು ಗೈಸ್, ನೋಡ್ಬೋದು ಅದರ ಏನೆಲ್ಲ ಇತ್ತು ಅದು ಫುಲ್ ಇವಾಗ ಇಲ್ಲಿಂದ ಹೋಗ್ತಾ ಉಂಟು ಗೈಸ್. ಓಕೆ ನೋಡ್ಬೋದು ನೀರು ಹೇಗೆ ಉಂಟು ಅಂತ, ಅದೇ ರೀತಿ ಉಂಟು ನೀರು ನೋಡ್ಬೋದು, ಇಲ್ಲಿ ಫುಲ್ ವೇಸ್ಟ್ ನೀರೆಲ್ಲ ಹೋಗ್ತಾ ಉಂಟು ಗೈಸ್, ಈ ರೀತಿ ನಡೀತು ಕೂಡ. ಓಕೆ ಗೈಸ್ ನೀವಲ್ಲಿ ನೋಡ್ಬೋದು ಅದರಿಂದ ನೀರು ಫುಲ್ ಖಾಲಿ ಆಗ್ತಾ ಉಂಟು, ಅಲ್ಲಿ ನೋಡ್ಬೋದು ವೇಸ್ಟ್ ನೀರೆಲ್ಲ ಅಲ್ಲಿ ಕೆಳಗಡೆ ಹೋಗ್ತಾ ಉಂಟು ಆಯಿತಾ. ಸೊ ನಂತರ ಅದರ ಒಳಗಡೆ ನಾವು ಈಗ ಇದ್ದು ಏನು ಮಾಡಬೇಕು, ಫುಲ್ಲಾಗಿ ಕ್ಲೀನ್ ಮಾಡಿ ಕೊಡಬೇಕಾಯ್ತು, ಸ್ಕ್ರಬ್ಬಿಂಗ್ ಮಾಡಿ ಕೊಡಬೇಕಾಯ್ತದ. ಸ್ಕ್ರಬ್ಬಿಂಗ್ ಮಾಡಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು ಸ್ಕ್ರಬ್ಬರನ್ನು ನಾವು ತೊಗೊಂಡು ನೋಡ್ಬೋದು, ಈ ರೀತಿ ಸ್ಕ್ರಬ್ಬರ್ ನಾವು ತೊಗೊಂಡಿದ್ದೀವಿ, ಇದು ನಾವು ಉಪಯೋಗಿಸಬೇಕಾಗುತ್ತೆ ಅದರ ಒಳಗಡೆ ಆಯಿತಾ. ಉಪಯೋಗಿಸಬೇಕಾದ್ರೆ ನೀವು ನೋಡಬೇಕಾಗುತ್ತೆ ಏನಾದರೂ ಸ್ಕ್ರ್ಯಾಚಸ್ ಏನಾದರೂ ಬೀಳ್ತಾ ಉಂಟು, ಸ್ಕ್ರ್ಯಾಚಸ್ ಬೀಳ್ತಾ ಇದ್ರದನ್ನು ಉಪಯೋಗಿಸಬಾರ್ದು. ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ, ಈ ರೀತಿಯದೆಲ್ಲ ನಿಮಗೆ ಈ ರೀತಿಯ ಸ್ಕ್ರಬ್ಬಿಂಗ್ಗಳು ನಿಮಗೆ ಸಿಗುತ್ತೆ ಆಯಿತಾ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ನೋಡ್ಬೋದು ನೋಡಿ, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆಯಿತಾ. ನೋಡ್ಬೋದು ಈ ರೀತಿಯ ಒಂದು ಸ್ಕ್ರಬ್ಬರ್ ಥರ ಇರೋದು ನಿಮಗೆ ಸಿಗುತ್ತೆ, ಇದೆ ಸಾಫ್ಟ್ ಆಗಿದೆ, ಮತ್ತದೆಲ್ಲ ನೀವು ಉಪಯೋಗಿಸ್ಬೋದು. ಇಂಥದ್ದು ಸ್ಕ್ರ್ಯಾಚಸ್ ಬೀಳ್ತಾ ಇದ್ದರೆ ಇದನ್ನು ಉಪಯೋಗಿಸಬಾರ್ದು ಅಂತ ಅಷ್ಟೇ ಆಯಿತಾ. ಸ್ಕ್ರ್ಯಾಚಸ್ ಇಲ್ಲದಿದ್ದರೆ ಇದನ್ನು ಉಪಯೋಗಿಸ್ಬೋದು. ಅಂದರೆ ಅದಕ್ಕೋಸ್ಕರ ನೀವು ನೋಡ್ಬೋದು ಸರ್ಫ್ ಎಕ್ಸೆಲ್ ನೋಡ್ಬೋದು, ಇಲ್ಲಿ ಈ ಹುಡಿಯನ್ನು ನಾವು ಉಪಯೋಗಿಸ್ಬೋದು. ಅದೇ ರೀತಿಯಲ್ಲಿ ಕ್ಲೀನಿಂಗ್ ಕಿಟ್, ಇದು ಕ್ಲೀನಿಂಗ್ ಕಿಟ್ ಆಗಿ ಸ್ವಲ್ಪ ಹಳೆತ್ತಾಗಿದೆ ಆಯಿತಾ, ಇದರಲ್ಲಿ ಕ್ಲೀನಿಂಗ್ ಕಿಟ್ ಉಂಟು ಇದರಲ್ಲಿ. ಸೊ ಇದನ್ನು ಕೂಡ ನಾವು ಉಪಯೋಗಿಸ್ತೇವೆ ಆಯಿತಾ. ಇದನ್ನು ಹಾಕಿ ನಾವು ಫುಲ್ ಸ್ಕ್ರಬ್ಬಿಂಗ್ ಮಾಡಿ ತೆಗೆಯುವಂಥದ್ದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಅಂತೇಳಿ. ಓಕೆ ಓಕೆ ಗೈಸ್ ನೀವು ನೋಡ್ಬೋದು ಇಲ್ಲಿ ಟ್ಯಾಂಕ್ ಒಳಗಡೆ ಫುಲ್ ಕಳೆ ಆಗಿದೆ ಫ್ರೆಂಡ್ಸ್, ನೋಡ್ಬೋದು ಈ ರೀತಿ ಇದೆ ಕಳೆ ಎಲ್ಲ ನೋಡ್ಬೋದು, ಎಷ್ಟೊಂದು ಕಳೆ ಬಿದ್ದಿದೆ. ಇದು ಫುಲ್ ನಾವು ಏನು ಮಾಡಿ ನೋಡಿ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ಕೊಡ್ಬೇಕು, ನೀರನ್ನು ಈ ರೀತಿಯಲ್ಲಿ ನಾವು ಸ್ಪ್ರೆಡ್ ಮಾಡಿ ಕೊಡ್ಬೇಕು, ಫುಲ್ ಎಲ್ಲ ಭಾಗವನ್ನು ಕೂಡ ಇಲ್ಲಿ ಸ್ಪ್ರೆಡ್ ಮಾಡಿ ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಇದೆಲ್ಲ ಸ್ಪ್ರೆಡ್ ಮಾಡಿ ಕೊಡ್ಬೇಕಾಗತ್ತೆ ಆಯ್ತಾ. ಸ್ಪ್ರೆಡ್ ಮಾಡಿದ್ರೆ ನೋಡಿ ಈ ರೀತಿ ಒಂದು ಸ್ಕ್ರಬ್ಬರ್ ನೋಡಿ ಈ ರೀತಿಯದ್ದು ಅಥವಾ ಈ ರೀತಿಯದ್ದು ನೋಡಿ ಈ ರೀತಿಯದ್ದು ಸಿಗುತ್ತೆ, ಈ ರೀತಿ ಒಂದು ಸ್ಕ್ರಬ್ಬರ್ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ. ಇದನ್ನು ಈ ರೀತಿಯಲ್ಲಿ ಉಜ್ಜಿ ಈ ರೀತಿಯಲ್ಲಿ ಕ್ಲೀನ್ ಮಾಡಿ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಈ ರೀತಿಯಲ್ಲಿ ಅಕಸ್ಮಾತ್ ಈ ರೀತಿ ಉಜ್ಜಬೇಕಾದ್ರೆ ಏನಾದರೂ ಸ್ಕ್ರಾಚಸ್ ಏನಾದರೂ ಬೀಳ್ತಾ ಉಂಟು ನೋಡ್ಬೋದು, ಈ ರೀತಿ ಏನಾದರೂ ಎಲ್ಲಾದರೂ ಸ್ಕ್ರಾಚಸ್ ಬೀಳ್ತಾ ಇದ್ರೆ ಇದನ್ನು ಉಪಯೋಗಿಸಬಾರ್ದು ಆಯ್ತಾ. ಇದನ್ನು ಬಿಟ್ಟು ನೋಡಿ ಈ ರೀತಿ ಸಾಫ್ಟ್ ಆಗಿರೋದು ಏನಾದರೂ ಸ್ಕ್ರಬ್ಬರ್ ಇತ್ತು ಈ ರೀತಿಯಲ್ಲಿ ಉಪಯೋಗಿಸಬಹುದು ನೋಡಿ. ಈ ತರ ನೀಟಾಗಿ ನಾವು ಕ್ಲೀನ್ ಮಾಡಿ ಕೊಡ್ಬೋದು ವಾಟರ್ ಟ್ಯಾಂಕ್ ನೋಡಿ. ಈ ರೀತಿಯಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗ್ತದೆ ನೀವು ನೋಡ್ಬೋದು, ಇಷ್ಟು ನೀಟಾಗಿ ನೀವು ಕ್ಲೀನ್ ಮಾಡಿ ಕೊಡ್ಬೋದಾಗಿದೆ ಫ್ರೆಂಡ್ಸ್. ಓಕೆ ಜೊತೆಗೆ ನೋಡಿ ಇಲ್ಲಿ ನಾವು ಸರ್ಫ್ ಎಕ್ಸೆಲ್ ಆಗಿರ್ಬೋದು ಮತ್ತೆ ಕ್ಲೀನಿಂಗ್ ಕಿಟ್ ಕೂಡ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ದೇವೆ ಇದನ್ನು ಕ್ಲೀನ್ ಮಾಡೋದಕ್ಕೆ. ಇದನ್ನು ಫುಲ್ ನಾವು ಇವಾಗ ಕ್ಲೀನ್ ಮಾಡಿ ಕೊಡ್ತೇವೆ ಫ್ರೆಂಡ್ಸ್. ಓಕೆ
ಹಾಗೆ ಗೈಸ್ ನೀವು ಇಲ್ಲಿ ನೋಡ್ಬೋದು ಒಳಗೆ ಫುಲ್ ನಾವು ಸ್ಕ್ರಬ್ಬಿಂಗ್ ಮಾಡಿದ್ದೇವೆ ಆಯ್ತು ನೋಡ್ಬೋದು. ಒಳಗಡೆ ಫುಲ್ ನಾವು ಇಲ್ಲಿಗೆ ಸ್ಕ್ರಬ್ಬಿಂಗ್ ನೆಲ ಮಾತ್ರ ಬಾಕಿ ಉಂಟು, ನೆಲ ಕ್ಲೀನ್ ಮಾಡಲಿಕ್ಕೆ ಬಾಕಿ ಉಂಟು, ಮತ್ತು ಈ ನೀರು ಕೂಡ ನಮಗೆ ಖಾಲಿ ಮಾಡಲಿಕ್ಕೆ ಬಾಕಿ ಉಂಟು ಆಯ್ತಾ. ಈಗ ನೋಡ್ಬೋದು ಫುಲ್ ನಾವು ಸ್ಕ್ರಬ್ಬಿಂಗ್ ಮಾಡಿದ್ದೇವೆ. ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. ಮೊದಲು ಯಾವ ನಡೀತು, ಈಗ ಯಾವ ರೀತಿ ಬಂದು ನೀವು ಇಲ್ಲಿ ನೋಡ್ಬೋದು ಕರೆಕ್ಟಾಗಿ. ಈಗ ನಾವೇನು ಮಾಡ್ತೀವಿ, ಒಂದು ಪ್ರೆಷರ್ ಗನ್ನನ್ನು ಇಟ್ಕೊಂಡು ಫುಲ್ ಸ್ಪ್ರೆಡ್ ಮಾಡ್ತೀವಿ ಆಯ್ತಾ ನೋಡ್ಬೋದು. ಇವಾಗ ಓಕೆ ಗೈಸ್ ನೀವು ನೋಡ್ಬೋದು ಫುಲ್ ನಾವೀಗ ನೀರನ್ನು ಸ್ಪ್ರೆಡ್ ಮಾಡಿದ್ದೇವೆ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ನೀವು ನೋಡ್ಬೋದು. ಇಷ್ಟು ನೀಟಾಗಿ ನಮಗೆ ಟ್ಯಾಂಕ್ ಅನ್ನೋದು ಇಷ್ಟು ಕ್ಲಿಯರ್ ಆಗಿ ಬಂದಿದೆ ಫ್ರೆಂಡ್ಸ್. ನೋಡ್ತಾರೆ ಎಷ್ಟು ಹೊಸ ಒಂದು ಟ್ಯಾಂಕ್ ತರ ನಮಗೆ ಇಲ್ಲಿ ಕಾಣ್ತಾ ಉಂಟು ಆಯ್ತಾ. ಇನ್ನು ಸ್ವಲ್ಪ ಸ್ವಲ್ಪ ಬಾಕಿ, ಅದನ್ನು ಫುಲ್ ನಾವು ಒಂದು ಬಟ್ಟೆ ತಗೊಂಡು ಉಜ್ಜಿದ್ರೆ ಸಾಕಾಗುತ್ತೆ, ಫುಲ್ ಕ್ಲಿಯರ್ ಆಗಿ ಹೋಗ್ತದೆ. ಇನ್ನು ಇವಾಗ ನಾನು ಇದು ಫುಲ್ ನೀರು ಖಾಲಿ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ, ಓಕೆನಾ. ಹಾಗೆ ಗೈಸ್ ನೀವು ನೋಡ್ಬೋದು ಟ್ಯಾಂಕಿಯ ಒಳಗಡೆ ನಮಗೆ ಫುಲ್ಲು ಕ್ಲೀನ್ ಮಾಡಾಗಿದೆ ನೋಡ್ಬೋದು. ಟ್ಯಾಂಕಿ ಒಳಗಡೆ ಫುಲ್ ನಮಗೆ ಕ್ಲೀನ್ ಮಾಡಿ ನಿಮಗೆ ಕಾಣ್ತಾ ಇಲ್ಲ ಗೊತ್ತಿ ನೋಡಿ ಎಷ್ಟು ನೀಟಾಗಿದೆ ನೀರು ನೋಡ್ತಾ ಎಷ್ಟು ನೀಟಾಗಿದೆ ನೋಡಿ. ಸೈಡ್ ಫುಲ್ ನೋಡ್ಬೋದು ಈ ರೀತಿ ಎಷ್ಟು ಕ್ಲೀನಾಗಿ ನಿಮಗೆ ಸಿಗ್ಬೋದು ಫ್ರೆಂಡ್ಸ್. ಈ ರೀತಿ ಕ್ಲೀನ್ ಮಾಡ್ಬೋದು ನಾವು, ಎಷ್ಟು ಚೆನ್ನಾಗಿ ಕ್ಲೀನಾಗಿ ಬರ್ತಾ ಇದೆ ನಮಗೆ. ಓಕೆ ನೋಡ್ತಾ ಈ ರೀತಿ ಬರುತ್ತೆ ಫ್ರೆಂಡ್ಸ್.